ರಿಯಲ್ ವೇಣು ಯೂಟ್ಯೂಬ್ ಚಾನಲ್ನ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ತೆ. ನಾನೀಗ ಹೇಳ್ಬೇಕು ಅಂತ ಇರೋ ವಿಚಾರ ಏನಪ್ಪಾ ಅಂದ್ರೆ, ಟೈಟಲ್ನಲ್ಲಿ ನೀಡಿರುವಂತೆ ಸೀರೆ ಮಾರಿ ಲಕ್ಷ ಲಕ್ಷ ಯಾಕೆ ಗಳಿಸ್ಬೇಕು ಅಂತ ಈಗ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಇವನೇನಪ್ಪ ಹಿಂಗೆ ಹೇಳ್ತಾವನೆ ಅಂತ ಅನ್ಕೋಬೇಡ್ರಿ. ನನ್ನ ಹೆಸರು ವೇಣುಗೋಪಾಲ್ ಅಂತ. ನಮ್ಮ ಕುಲವೃತ್ತಿ ಬಂದು ನೇಕಾರಿಕೆ, ಅಂದ್ರೆ ಸಾಂಪ್ರದಾಯಿಕ ಸೀರೆಗಳನ್ನ ನೇಯುವಂತ ಕೆಲಸ ನಾನು ಮಾಡ್ತಾ ಇರೋದು. ಆಮೇಲೆ ನನ್ನ ಹವ್ಯಾಸ ಬಂದು ಪತ್ರಿಕೋದ್ಯಮದಲ್ಲೂ ಒಂದಷ್ಟು ವರ್ಷ ಕೆಲಸ ಮಾಡಿದ್ದೀನಿ. ನನಗೆ ಈಗ ನಾನು ಹೇಳ್ತಕ್ಕಂಥ ವಿಚಾರನ ಗಮನ ಇಟ್ಟು ಕೇಳಿಸ್ಕೊಂಡು ಹೋಗ್ರಿ. ನಾವು ದೊಡ್ಡಬಳ್ಳಾಪುರದಲ್ಲಿ ನಮ್ದು ಒಂದು 25,000 ಮಗ್ಗಳಿದಾವೆ. ಈ 25,000 ಮಗ್ಗಳಿಗೆ ಕನಿಷ್ಠ ಅಂದ್ರು ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 35,000 ರಿಂದ 50,000 ಸೀರೆ ತಯಾರಾಗುತ್ತೆ. ಈ ಸೀರೆಗಳನ್ನ ನಾವು ಧರ್ಮವರಮ್ಮು, ಕಾಂಚೀವರಂ, ಹೈದರಾಬಾದ್, ದಕ್ಷಿಣ ಭಾರತ ಪೂರ್ತಿ, ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳ್ನಾಡು, ಮಹಾರಾಷ್ಟ್ರ, ಕಲ್ಕತ್ತಾ, ಈ ಎಲ್ಲ ಕಡೆ ನಮ್ಮ ಐಟಮ್ಗಳು ಹೋಗುತ್ತೆ. ಇದು ನಾವಿಲ್ಲಿ ತಯಾರಕರು, ನಾವು ಟ್ರೇಡರ್ಗೆ ಮಾರ್ತೀವಿ. ಟ್ರೇಡರು ಆಮೇಲೆ ಶೋರೂಮ್ ಅವ್ರಿಗೆ ಮಾರ್ತಾರೆ. ಶೋರೂಮ್ ಇಂದ ನಿಮಗೆ ಬರುತ್ತೆ. ಸುಮಾರು ಒಂದು 3-4 ಕೈಗಳು ಬದಲಾಕೊಂಡು ನಿಮಗೆ ಬರೋದಕ್ಕೆ ಇಲ್ಲಿ 25% ಇರೋ ಬೆಲೆ ನಿಮ್ಗೆ 100% ಆಗಿರ್ತೈತೆ. ಈಗ ನಾನು ಏನ್ ಹೇಳಕ್ ಹೋಗ್ತಾ ಇರೋದಂದ್ರೆ, ದೊಡ್ಡಬಳ್ಳಾಪುರ ಎಲ್ಲಿದೆ? ಕರ್ನಾಟಕ ರಾಜ್ಯ. ಅದಕ್ಕಿಂತ ಮೊದಲಿಂದ ಹೇಳ್ಬೇಕಾಗುತ್ತೆ, ಭಾರತ ದೇಶದ ಕರ್ನಾಟಕ ರಾಜ್ಯದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 40 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬೆಂಗಳೂರು ನಗರಕ್ಕೆ ಹತ್ತದಲ್ಲಿ ಇರ್ತಕ್ಕಂಥದ್ದೇ ದೊಡ್ಡಬಳ್ಳಾಪುರ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಈ ದೊಡ್ಡಬಳ್ಳಾಪುರದಲ್ಲಿ ನಾವು ತಯಾರು ಮಾಡೋ ಸೀರೆಗಳ ನಮೂನೆ ಯಾವ ತರ ಇರ್ತದೆ ಅಂದ್ರೆ, ಕಂಚಿವರಂ, ಧರ್ಮವರಂ ಈ ಶೈಲಿಯಲ್ಲಿ ಇರ್ತೈತೆ. ಅಂದ್ರೆ ನಮ್ದು ಪ್ಯೂರ್ ಅಲ್ಲ, ನಾವು ಆರ್ಟ್ ಸಿಲ್ಕ್ ಅಂದ್ರೆ ಕೃತಕ ರೇಷ್ಮೆಯಿಂದ ಸೇಮ್ ಅದ್ರ ತರ ಮಾಡಿರ್ತಕ್ಕಂಥ ಸಾಂಪ್ರದಾಯಿಕ ಸೀರೆಗಳು. ಈ ಸೀರೆಗಳು ನೀವು ಯಾವ ರೀತಿ ತಗೋಬಹುದು ಅಂದ್ರೆ, ನಮ್ ದೊಡ್ಡಬಳ್ಳಾಪುರಕ್ಕೆ ಬಂದ್ರೆ ನಾವು ನೇರವಾಗಿ ಮಾಡ್ತೀವಿ ನಿಮ್ಗೆ. ಅಂದ್ರೆ ನನ್ನೊಬ್ಬನ್ ಬಂದು ತಗೊಳ್ರಿ ಅಂತ ನಾನು ಹೇಳ್ತಾ ಇಲ್ಲ. ನಮ್ ದೊಡ್ಡಬಳ್ಳಾಪುರನ ಬ್ರಾಂಡ್ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ನನ್ಗೂ ಅದೇ ಉದ್ದೇಶ ಇರೋದ್ರಿಂದ ನೀವು ದೊಡ್ಡಬಳ್ಳಾಪುರಕ್ಕೆ ಬರ್ರಿ, ನೀವು 10 ಮನೆ ತಿರುಗ್ರಿ. ಡೈರೆಕ್ಟ್ ಇದು ಗೃಹ ಕೈಗಾರಿಕೆ. ಮನೆಗಳಿಗೆ ಹೋದ್ರೆ ಮನೆಗಳಲ್ಲೇ ನಿಮ್ಗೆ ಸೀರೆ ಮಾರ್ತಾರೆ. ನೀವು ಇವಾಗ ಸಪೋಸ್ ನೀವು ಒಂದ್ ಮದುವೆ ಮನೆಗೆ 1 ಲಕ್ಷ ರೂಪಾಯಿ ಸೀರೆ ತಗೊಂಡ್ರೆ, 1 ಲಕ್ಷ ರೂಪಾಯಿ ಬೆಲೆ ಬಾಳಂತ ಸೀರೆಗಳು ತಗೊಂಡ್ರೆ ನಿಮ್ಗೆ ಇಲ್ಲಿ ಅದು ಅರ್ಧ ಬೆಲೆ ಸಿಗ್ತೈತೆ. ಆಮೇಲೆ ನೀವು ಅದನ್ನ ತಗೊಂಡ್ರೆ ನಿಮ್ಗೆ ಅದು ಉಳಿತೈತೆ. ಅದಲ್ದಂಗೆ ನೀವು ಇವಾಗ ಉದಾಹರಣೆಗೆ ಮನೆಗೆ ಇರ್ತಕ್ಕಂಥ ಹೆಣ್ಮಕ್ಳು ಎಲ್ಲ ನಾವು ಯಾವ ರೀತಿ ಅಕಸ್ಮಾತ್ ನಾವೇನೋ ಸ್ವಯಂ ಉದ್ಯೋಗ ಮಾಡ್ತೀವಿ ಅಂದ್ರೆ, ನಮ್ ತಾವಿರೋ ಸೀರೆಗಳನ್ನ ತಗೊಂಡು ಹೋಗ್ಬಿಟ್ಟು ನೀವು ಮನೆಗಳಲ್ಲೇ ಅಕ್ಕಪಕ್ಕ ನೀವು ಮಾರ್ಕೊಂಡು ಕೂಡ ಲಕ್ಷಾಂತರ ರೂಪಾಯಿ ಸಂಪಾದನೆ ಆದೈತೆ. ಅದನ್ನೇ ನಾನು ಟೈಟಲ್ ಅಲ್ಲಿ ಹೇಳಿರೋದಷ್ಟೇ. ನಿಮ್ಗೇನೋ ನಾನು ಮಾಯಾಜಾಲ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀನಿ ಆ ತರ ಎಲ್ಲ ಏನು ಹೇಳಿಲ್ಲ ನಾನು. ಆದ್ರಿಂದ ನೀವು ನಮ್ ದೊಡ್ಡಬಳ್ಳಾಪುರಕ್ಕೆ ಬನ್ರಿ, ಬಂದು ನಮ್ ಸೀರೆಗಳು ತಗೊಂಡೋಗ್ರಿ. ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ನಮ್ದು ಯಾವ ತರ ಸೀರೆ ತಯಾರು ಮಾಡ್ತೀವಿ, ತಯಾರು ಮಾಡೋ ಪ್ರೋಸೆಸ್ ಏನು, ಅದನ್ನೆಲ್ಲ ನಾನು ಹಂತವಾಗಿ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಇದನ್ನೇ ಒಂದು ಸೀರೀಸ್ ಮಾಡೋಣ. ಸೀರೀಸ್ ಮಾಡೋಣ. ಈ ವಿಚಾರ ದೊಡ್ಡಬಳ್ಳಾಪುರ ಜನತೆಗೆ ಇಷ್ಟ ಆಗಿದ್ರೆ ನೀವು ಕೂಡ ಇದನ್ನ ಶೇರ್ ಮಾಡಿ ಎಲ್ಲರಿಗೂ ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ರಿಯಲ್ ವೇಣು ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಗುಡ್ ಬೈ ಹೇಳ್ತಾ ಇದೀವಿ.